ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಯಾದ ಜಯನಗರ 3ನೇ ಬ್ಲಾಕ್ನಲ್ಲಿ ಇರುವ LIC ಕಾಲೋನಿ ಪಾರ್ಕಿನಲ್ಲಿ ಇತ್ತೀಚೆಗೆ ಅಂತಾರಾಷ್ಟ್ರೀಯ ವಿಶ್ವ ಮಹಿಳಾ ದಿನವನ್ನು ಬಹಳ ಅದ್ದೂರಿಯಿಂದ ಆಚರಿಸಲಾಯಿತು. ಈ ಸಮಾರಂಭವನ್ನು ಜಯನಗರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಹಾಗೂ LCH ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ನ ಸಹಭಾಗಿತ್ವದೊಂದಿಗೆ ಇದನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲದೆ ಶ್ರೀ ಎನ್ ನಾಗರಾಜರವರು ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಮತ್ತು JP ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಆದ ಶ್ರೀಮತಿ ಸೌಮ್ಯಾರವರು ಸಹ ವಿಶೇಷ ಅತಿಥಿಗಳಾಗಿ ಆಗಮಿಸಿದ್ದರು. Which takes care of the public in general. So once again I very warmly welcome Madam Soumya. ಎಲ್ರಿಗೂ ಶುಭ ಸಂಜೆ. ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳೆಯರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲ ಗಂಡಸರಿಗೂ ಸಹ ನನ್ನ ಶುಭಾಶಯಗಳು. ಈಗ ನಾನು ಪೊಲೀಸ್ ಆಗಿ ಮಾತಾಡ್ಬೇಕಾ ಅಥವಾ ಮಹಿಳೆಯಾಗಿ ಮಾತಾಡ್ಬೇಕಾ ಗೊತ್ತಾಗ್ತಿಲ್ಲ, ಕನ್ಫ್ಯೂಸ್ ಆಗ್ತಾ ಇದೆ. ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗ್ತಿದೆ. ಇದು ಮಹಿಳೆಯರ ದಿನಾಚರಣೆ, ಅದಕ್ಕಿಂತ ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದೀರಾ. ಇದು ಈ ಕಾರ್ಯಕ್ರಮ ಯಾರು ಆಯೋಜನೆ ಮಾಡಿದೀರಾ ಅವ್ರಿಗೆ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಮೇಡಮ್ ಅವಾಗಲೇ ಹೇಳಿದ್ರು, ಆಕ್ಚುಲಿ ಈಗ ಒಂದು 3 days ಬ್ಯಾಕ್ ನಮ್ಮ ಅಭಿ ಬಂದು ಕೇಳ್ದ, ಮೇಡಮ್ ನಿಮ್ ಬಗ್ಗೆ ಡೀಟೇಲ್ಸ್ ಕೊಡಿ ಮೇಡಮ್, ನಾವು ಹೇಳ್ಬೇಕಲ್ಲಿ ಅಂತ. ನಾನು ಅವನಿಗೆ ಪಾಪ ಬೈದ್ ಕಳಿಸ್ದೆ. ಇಷ್ಟೆಲ್ಲ ಅರೇಂಜ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ವಿಡಿಯೋಸ್ ಫೋಟೋಸ್ ಎಲ್ಲ ಕೊಡ್ತಿದ್ದೆ ಅನ್ಸುತ್ತೆ. ಆಗ್ಲೇ ಮೇಡಮ್ ಹೇಳಿದ್ರು, ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ಒಂದು ಪುಟ್ಟ ಗ್ರಾಮದಿಂದ ಬಂದು ಸಾಧನೆ ಮಾಡಿದೀರಾ ಮೇಡಮ್ ಅಂತ ಹೇಳಿ. ಹೌದು, ಇದು ನನ್ನ ಪಾಲಿಗೆ ತುಂಬಾ ದೊಡ್ಡ ಸಾಧನೆನೆ. ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ ಅರ್ಕಲ್ಗೂಡು ತಾಲೂಕು ರಾಗಿಮರೂರು ಅಂತ ಹೇಳಿ ಒಂದು ಚಿಕ್ಕ ಗ್ರಾಮದಲ್ಲಿ. ಹೆಣ್ಮಕ್ಳನ್ನ ಓದಿಸಿದ್ರೆ ಕಷ್ಟ ಅನ್ನೋ ಅಂತ ಹಳ್ಳಿಯಲ್ಲಿ ಹುಟ್ಟಿದವಳು ನಾನು. ನಮ್ಮಲ್ಲಿ ಏನಂದ್ರೆ ಒಂದು 10th ವರ್ಗು ನಮ್ಮ ಊರಲ್ಲಿ ಸ್ಕೂಲ್ ಇದೆ. 10th ವರ್ಗುನು ಕಾಮನ್ ಆಗಿ ಎಲ್ಲಾ ಹೆಣ್ಮಕ್ಳು ಗಂಡ್ ಮಕ್ಳು ಸ್ಕೂಲಿಗೆ ಕಳಿಸ್ತಾರೆ. 10th ಪಾಸ್ ಆಗ್ತಾರ ಫೇಲ್ ಆಗ್ತಾರ ಸೆಕೆಂಡ್ರಿ, ಒಟ್ಟಲ್ಲಿ 10th ಆಗ್ಬೇಕು. 10th ಪಾಸ್ ಮಾಡಿದ್ರು ಮದ್ವೆ ಮಾಡ್ತಾರೆ, ಫೇಲ್ ಆದ್ರೂ ಮದ್ವೆ ಮಾಡ್ತಾರೆ ಅಂತ ಊರಲ್ಲಿ ಹುಟ್ಟಿದವಳು ನಾನು. 10th ಪಾಸ್ ಆಯ್ತು, ನೆಕ್ಸ್ಟ್ ಏನ್ ಮಾಡ್ಬೇಕು ಏನು ಅಂತ ಗೊತ್ತಿಲ್ಲ. ಮನೆಯಲ್ಲಿ ಸ್ವಲ್ಪ ಆರ್ಥೋಡಾಕ್ಸ್ ಫ್ಯಾಮಿಲಿ ಆಗಿದ್ರಿಂದ ಯಾರು ಓದಕ್ಕೆ ಸಪೋರ್ಟ್ ಮಾಡ್ಲಿಲ್ಲ. ಅಂತ ಟೈಮಲ್ಲಿ ಸ್ವಲ್ಪ ಅಜ್ಜಿ ತಾತ ಏನಾದ್ರು ಮದ್ವೆ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಇವಳು ಹೆಣ್ಮಕ್ಳು ಓದಿಸಿದ್ರೆ ಏನ್ ನಮಗ್ ತಂದು ಕೊಡ್ತಾರ ಅನ್ನೋ ಕಾನ್ಸೆಪ್ಟು. ಆ ಟೈಮಲ್ಲಿ ನನ್ನ ತಾಯಿ ನನಗ್ ಸಪೋರ್ಟ್ ಮಾಡಿ ನನ್ನ PUC ಸೇರಿಸಿದ್ರು. ಎಲ್ರಿಗೂ ಅನ್ಕೊಂಡಿದ್ರು ಇವಳೆಲ್ಲಿ 10th ಪಾಸ್ ಮಾಡ್ತಾಳೆ ಅಂತೇಳಿ. ಏನೋ ನನ್ನ ದುರಾದೃಷ್ಟನೋ ಅದೃಷ್ಟನೋ ಗೊತ್ತಿಲ್ಲ, ನಂದು 10th ಪಾಸ್ ಆಗೋಯ್ತು, ವಿತ್ ಡಿಸ್ಟಿಂಕ್ಷನ್ ಪಾಸ್ ಆಗೋಯ್ತು. ಯಾರಿಗೂ ನನ್ನ ರಿಸಲ್ಟ್ ನಂಬಕ್ಕೇನೆ ಆಗ್ತಿಲ್ಲ, ಇವಳೆಲ್ಲಿ ಪಾಸ್ ಆಗ್ತಾಳೆ ಅನ್ನೋ ಟೈಮಲ್ಲಿ ನಾನು ನಮ್ಮ ತಾಯಿ ಸಪೋರ್ಟ್ ಇಂದ ಮನೆಯವ್ರ ಅಪೋಸಲ್ಲಿ PUC ಜಾಯಿನ್ ಆದೆ. PUC ಜಾಯಿನ್ ಆಗ್ಬೇಕು ಅನ್ಕೊಂಡೆ, ಏನ್ ಆಗ್ಬೇಕಂತ ಗೊತ್ತಿಲ್ಲ, ಕನ್ಫ್ಯೂಸನ್. ಯಾಕೆಂದ್ರೆ ಯಾರು ಫ್ಯಾಮಿಲಿ ಸಪೋರ್ಟ್ ಇಲ್ಲ, ಏನ್ ಮಾಡ್ಬೇಕು ಮುಂದೆ ನನ್ನ ಗೋಲ್ ಏನು, PUCಲಿ ಯಾವ ತಗೊಬೇಕು, ಯಾವ ಸ್ಟ್ರೀಮ್ ತಗೋಬೇಕು ಅನ್ನೋ ಗೊತ್ತಿಲ್ಲದೆ ಇರೋ ಟೈಮಲ್ಲಿ ಯಾರೋ ಹೇಳಿದ್ರು ಸೈನ್ಸ್ಗೆ ಹೋಗ್ಬಿಡು, ಏನೋ ಒಂದು ಮಾಡ್ಬೋದು ನೀನು ಅಂತ. ಅವ್ರು ಹೇಳಿದ್ರಲ್ಲ ಅನ್ನೋ ಕಾರಣಕ್ಕೆ PUC PCMB ತಗೊಂಡು ಕನ್ನಡ ಮೀಡಿಯಂ ಅಲ್ಲಿ ಓದ್ದವಳು. PCMBಗೆ ಹೋದ್ರೆ ಇಂಗ್ಲಿಷು, ಈ ಮೂವಿ ನೋಡಿರ್ಬೇಕು ನೀವು, 3 Idiots ಮೂವಿನ ಅಥವಾ ಯಾವುದೋ ಒಂದು ಮೂವಿಯಲ್ಲಿ ಹೆಂಗೆ ಫ್ಲೋಟ್ ಆಗ್ತಾ ಇರುತ್ತೆ ಹಂಗ ಆಗ್ತಾ ಇತ್ತು ನನ್ಗೆ ಇಂಗ್ಲಿಷು. 1 ವಾರ ಸ್ಕೂಲ್ಗೆ ಹೋದೆ, ಕಾಲೇಜ್ಗೆ ಹೋದೆ. ನೆಕ್ಸ್ಟ್ ವೀಕು ಅವ್ರು ಏನ್ ಮಾಡ್ತಾರೋ ನನಗೆ ಅರ್ಥ ಆಗ್ತಿಲ್ಲ, ಓದಕ್ ಆಗ್ತಿಲ್ಲ. ವಾಪಸ್ಸು ಊರಿಗೆ ಹೋದ್ರೆ ಅವಮಾನ. ಆ ಟೈಮಲ್ಲಿ ಏನ್ ಮಾಡಿದೆ, ಸುಮ್ಮನೆ ಒಂದು ಹೊಟ್ಟೆ ನೋವು ಅಂತೇಳಿ ರೀಸನ್ ತೆಗೆದು 1 ವಾರ ಕಾಲೇಜ್ಗೆ ಅಬ್ಸೆಂಟ್ ಆದೆ. ಅವಾಗ ಯಾರ್ದೋ ಮನೆಯಲ್ಲಿ ಇದ್ದು ಓದವಳು ನಾನು. ನಮ್ಮಮ್ಮ ಬಂದ್ರು, ಓದಕ್ ಇಷ್ಟ ಇಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು, ಬಿಡಿಸ್ಬಿಡ್ತೀವಿ, ಈ ತರ ಎಲ್ಲ ನಾಟಕ ಆಡ್ಬೇಡ ಅಂತಂದ್ರು. ಇನ್ನು ಅಮ್ಮನ್ನ ರೆಸ್ಪೆಕ್ಟ್, ಮನೆಯವ್ರನ್ನ ಅಪೋಸ್ ಮಾಡಿ ನನ್ನ ಸ್ಕೂಲಿಗೆ ಸೇರಿಸಿ ಕಾಲೇಜಿಗೆ ಸೇರಿಸಿದೆ. ಏನಾದ್ರೂ ಒಂದು ಮಾಡ್ಬೇಕು ಅಂತೇಳಿ ಕಷ್ಟಪಟ್ಟು PUC ಪಾಸ್ ಮಾಡಿದೆ. PUC ಪಾಸ್ ಮಾಡಿದಾಗ ನಮ್ಮ ತಂದೆಗೆ ಹೇಳಿದ್ರು, ನಿನ್ ಮಗಳನ್ನ ಓದಕ್ ಕಳ್ಸಿದ್ಯಾ, ನಾಳೆ ಸೇಫ್ ಆಗಿ ವಾಪಸ್ ಬರ್ತಾಳೆ ಅಂತ ಗ್ಯಾರಂಟಿ ಏನು, ಹೆಣ್ಮಕ್ಳನ್ನ ಓದಿಸಿದ್ರೆ ನಮ್ಗೆ ಏನ್ ಯೂಸ್ ಆಗುತ್ತೆ,
ಅಂತ ಕೇಳಿದ್ರು. ಅವಾಗ ನಮ್ಮ ತಾತ ಬೈದ್ರು, ನಮ್ಮ ಅಪ್ಪಂಗೂ ಇಷ್ಟ ಇಲ್ದಿರೋ ಮನ್ಸಲ್ಲಿ ಕಳಿಸಿದ್ರು. PUC ಹೆಂಗೋ ಕಷ್ಟಪಟ್ಟು ಪಾಸ್ ಆಗೋಯ್ತು. ನನ್ನ ರಿಸಲ್ಟ್ ಬಗ್ಗೆ ನನಗೆ ಕ್ಯೂರಿಯಾಸಿಟಿ ಇದೆಯಲ್ಲ ಗೊತ್ತಿಲ್ಲ. ಆ ಟೈಮಲ್ಲಿ 2006 ನಾನು PUC ಪಾಸ್ ಮಾಡಿದ್ದು. ಅವಾಗೆಲ್ಲ ಮೊಬೈಲ್ ಅಂದ್ರೆ ರಿಜಿಸ್ಟರ್ ನಂಬರ್ನ ಮೊಬೈಲಲ್ಲಿ ರಿಜಿಸ್ಟರ್ ಮಾಡಬೇಕಿತ್ತು. ಇವಾಗಿನ ಥರ ಇಂಟರ್ನೆಟ್ ಅಷ್ಟು ಫೆಸಿಲಿಟಿ ಇರಲಿಲ್ಲ. ನಾವು ಎನ್ರೋಲ್ ಮಾಡಿದ್ಮೇಲೆ ನಮಗೆ ರಿಸಲ್ಟ್ ಬಂದಿತ್ತು. ನನ್ನ ಬಿಟ್ಟು ನಮ್ಮ ಊರಲ್ಲಿ ಎಲ್ಲರೂ ನನ್ನ ರೋಲ್ ನಂಬರ್ ತಗೊಂಡು ರಿಜಿಸ್ಟರ್ ಮಾಡಿದ್ರು. ಇವಳು ಪಾಸ್ ಆಗ್ತಾಳ ಫೇಲ್ ಆಗ್ತಾಳ ನೋಡ್ಬೇಕು ಅಂತ ಹೇಳಿ. ಎಲ್ಲರೂ PUC ಪಾಸ್ ಆಯ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು ಗೊತ್ತಿಲ್ಲ. PUC ಆದ್ಮೇಲೆ BSc ಹೋಗೋಣ, ಯಾವುದೋ ಒಂದು ಟೀಚಿಂಗ್ ಫೀಲ್ಡ್ಗೆ ಹೋಗಿ ಏನೋ ಮಾಡ್ಬೋದು ಅಂತೇಳಿ BSc ಅಡ್ಮಿಷನ್ ಆದ್ರೆ ನಮ್ಮ ಮನೆಯಲ್ಲಿ BSc ಮಾಡ್ಸಕ್ಕೆ ಇಷ್ಟ ಇಲ್ಲ, BE ಹೋಗು ಅಂತ. BE ಅಂದ್ರೆ ಫುಲ್ ಫಾರ್ಮ್ ಗೊತ್ತಿಲ್ಲದೆ ನಾನು BE ಹೋಗಿ ಏನಪ್ಪ ಮಾಡ್ಲಿ ಅಂತ ಗೊತ್ತಿಲ್ಲ. ಏನೋ ಒಂದು ಬಂಡ ಧೈರ್ಯದಲ್ಲಿ BE ಹೋಗಿ ಜಾಯ್ನ್ ಆದೆ. BE ಕಂಪ್ಲೀಟ್ ಆಯ್ತು. 3 ವರ್ಷ ಎಲ್ಲೂ ಕೆಲಸ ಸಿಕ್ಕಿಲ್ಲ. ಎಲ್ಲಾ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆದ್ರು. ಆವಾಗಿನ IT-BT ಫುಲ್ ಡೌನ್ ಇದ್ರಿಂದ ಎಲ್ಲೂ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿಲ್ಲ. 6 ತಿಂಗಳು ಜಸ್ಟ್ 8,000ಕ್ಕೆ ಕೆಲಸ ಮಾಡಿದೆ. ನನಗೆ ಸಮಾಧಾನ ಆಗಿಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಓದಿ 3ನೆಲ್ಲ ಅಪೋಸ್ ಮಾಡಿಕೊಂಡು 8,000ಕ್ಕೆ ನಾನು ಕೆಲಸ ಮಾಡ್ತಾ ಇದ್ದೀನಲ್ಲ, ನನಗಿದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ 2014ನಲ್ಲಿ ಯಾವ್ದಾವ್ದು ಗೌರ್ಮೆಂಟ್ ಎಕ್ಸಾಮ್ ಕಾಲಾಗುತ್ತೆ ಎಲ್ಲ ಎಕ್ಸಾಮು ಬರ್ದೆ. 2014ನಲ್ಲಿ ನಾ ಅದೃಷ್ಟವಶಾತ್ PSI ಎಕ್ಸಾಮ್ ಕಾಲಾಯಿತು. ಎಕ್ಸಾಮ್ ಬರ್ದೆ, ಇಂಟರ್ವ್ಯೂಗೂ ಬಂದೆ. ಬಟ್ ಇಂಟರ್ವ್ಯೂ ಅಲ್ಲಿ ಜಸ್ಟ್ ಹಾಫ್ ಮಾರ್ಕ್ಸ್ ಇಂದ ಮಿಸ್ ಆಯ್ತು. ಅವಾಗ ಡಿಸೈಡ್ ಮಾಡಿದೆ, ನಾನೇನಾದ್ರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡ್ರೆ ಮಾಡೇ ಮಾಡ್ತೀವಿ ಅನ್ನೋ ಹಠದಲ್ಲಿ ನಮ್ಮ ತಾಯಿ ಸಪೋರ್ಟ್ ಇಂದ ಮತ್ತೆ 16 ನೋಟಿಫಿಕೇಶನ್ ಆಯ್ತು. ಅಪ್ಲಿಕೇಶನ್ ಹಾಕ್ತೆ, ಸೆಲೆಕ್ಷನ್ ಆಯ್ತು. ಸೆಲೆಕ್ಷನ್ ಆಗಿ ನಂದು ಫಸ್ಟ್ ಪೋಸ್ಟಿಂಗ್ ಎಲೆಕ್ಟ್ರಾನಿಕ್ ಸಿಟಿ ಟ್ರಾಫಿಕ್ ಆಯ್ತು. ಟ್ರಾಫಿಕ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ. ನಾನೇ ಹೋಗಿ ರಿಕ್ವೆಸ್ಟ್ ಕೊಟ್ಟು ಎಲ್ಲೆಂಡೋ ಸ್ಟೇಷನ್ ಬೇಕಂತೇಳಿ ಕೋಣಗುಂಟೆ ಸ್ಟೇಷನ್ಗೆ ಬಂದು ಅಲ್ಲಿ 3 ವರ್ಷ ಸರ್ವಿಸ್ ಮಾಡಿ ಈಗ JP ನಗರದಲ್ಲಿ 2.25 ವರ್ಷ ಸರ್ವಿಸ್ ಮಾಡಿದ್ದೀನಿ. ನಾನು ಏನು ಇವತ್ತಿನ ದಿನ ನಿಮ್ಗಳ ಮಧ್ಯೆ ನಿಂತು ಮಾತಾಡ್ತಿದ್ದೀನಿ ಅದಕ್ಕೆಲ್ಲ ಕಾರಣ ನನ್ನ ತಾಯಿ. ಆ ದಿನ ನನ್ನ ತಾಯಿ ಧೈರ್ಯ ಮಾಡಿ ಹೆಣ್ಣು ಮಕ್ಕಳು ಆದ್ರೂ ಪರವಾಗಿಲ್ಲ, ಇವಳು ಏನ್ ಸಾಧನೆ ಮಾಡ್ತಾಳೆ ಮಾಡ್ಲಿ ಅನ್ನೋ ಕಾರಣಕ್ಕೆ ಸಪೋರ್ಟ್ ನನಗೆ ಮಾಡಿಲ್ಲ ಅಂತಿದ್ರೆ ಇವತ್ತು ನಿಮ್ಗಳ ಮುಂದೆ ನಾನು ನಿಂತಿರ್ಲಿಲ್ಲ. ಯಾಕೆಂದ್ರೆ ನಾನೇ ಫಸ್ಟ್ PUC ಪಾಸ್ ಮಾಡಿದ್ದು ನಮ್ಮ ಊರಲ್ಲಿ, ನಾನೇ ಫಸ್ಟ್ ಡಿಗ್ರಿ ಪಾಸ್ ಮಾಡಿದ್ದು, ನಾನೇ ಫಸ್ಟ್ ಗೌರ್ಮೆಂಟ್ ಜಾಬ್ ತಗೊಂಡಿರೋದು. ಸೊ ನಾನು ಆದ್ಮೇಲೆ ನಾವು 4 ಜನ ಮಕ್ಕಳು, ನನ್ನ ತಂಗಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾಳೆ, ನನ್ನ ತಮ್ಮ ಗೌರ್ಮೆಂಟ್ ಜಾಬ್ ಅಲ್ಲಿ ಇದ್ದಾನೆ. ನಂತರ ನಮ್ಮೂರಲ್ಲಿ 5 ಜನ ಇವತ್ತು ಗೌರ್ಮೆಂಟ್ ಜಾಬ್ ಅಲ್ಲಿ ಡಿಫ್ರೆಂಟ್ ಫೀಲ್ಡ್ ಅಲ್ಲಿ ಸರ್ವ್ ಮಾಡ್ತಿದ್ದಾರೆ. ಸೊ ನಾನು ಒಳ್ಳೇದಕ್ಕೂ ನಾನೇ ಎಕ್ಸಾಂಪಲ್ ಸೆಟಪ್ ಮಾಡಿದ್ದೀನಿ, ಕೆಟ್ಟದಾಗಿದ್ರು ನಾನೇ ಎಕ್ಸಾಂಪಲ್ ಸೆಟ್ ಮಾಡ್ತಿದ್ದೇನೋ ಗೊತ್ತಿಲ್ಲ. ಸೊ ನಿಮ್ಮಂಥವ್ರೆಲ್ಲ ಆಶೀರ್ವಾದದಿಂದ ನನ್ನ ತಾಯಿ ಹಾರೈಕೆಯಿಂದ ಇವತ್ತು ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ಅವಾಗ್ಲೇ ಹೇಳಿದ್ರು ಜಾರ್ಖಂಡ್ಗೆ ಹೋಗಿ ಏನೋ ಸಾಧನೆ ಮಾಡಿದ್ದಾರೆ ಅಂತ. ಸಾಧನೆ ಮಾಡಕ್ಕೆಲ್ಲ ಕಾರಣ ನಿಮ್ಮಂಥವ್ರು ದೊಡ್ಡವ್ರ ಆಶೀರ್ವಾದ. ಏನ್ ಮಾತಾಡ್ಬೇಕು ಗೊತ್ತಿಲ್ಲ, ತುಂಬಾ ನರ್ವಸ್ ಆಗ್ತಾ ಇದೆ. ತುಂಬಾ ಕೆಲಸಗಳು ನಾನು ಮಾಡಿದ್ದೀನಿ. ನಾನು ಹೊಗಳು ಕೊಡಕ್ ಹೇಳ್ತಿಲ್ಲ. ನಾನೊಂದು ಹುಡುಗಿಯಾಗಿ ಇಲ್ಲಿಂದ ಅಪ್ ಟು ನೇಪಾಳವರೆಗೂ ನಾನು ಹೋಗಿದ್ದೀನಿ. ಹಾಗೆ ಎಷ್ಟು ನನ್ನ ಸರ್ವಿಸಲ್ಲಿ ನಾನು ಕೇಸ್ ಮಾಡಿದ್ದೀನೋ ಯಾವುದೂ ಇವತ್ತವರೆಗೂ ನನ್ನ ಫೇಲ್ಯೂರ್ ಆಗಿಲ್ಲ. ಸೊ ನನ್ನ ಸರ್ವಿಸಲ್ಲಿ ನಿಯರ್ಲಿ 8 kg ಅಷ್ಟು ಗೋಲ್ಡ್ ನಾನು ರಿಕವರಿ ಮಾಡಿದ್ದೀನಿ. 3 ರಿಂದ 4 ಕೋಟಿ ಅಷ್ಟು ಅಮೌಂಟ್ ನಾನು ಸೆಕ್ಯೂರ್ ಮಾಡಿದ್ದೀನಿ. 100 ಜನ ಅಕ್ಯೂಸ್ಗಳು ಜೈಲಿಗೆ ಹೋಗಿದ್ದಾರೆ. ಇಷ್ಟೇ ಹೇಳಕ್ಕಾಗದು. ಥ್ಯಾಂಕ್ ಯು. ಇದಕ್ಕೆ ಇಂಥ ಸುಂದರ ಕಾರ್ಯಕ್ರಮಕ್ಕೆ ನನ್ನ ಚೀಫ್ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ. ಸ್ಪೆಷಲಿ ನಾಗರಾಜ್ ಸರ್ ಅವ್ರಿಗೆ ಅವ್ರು ಫೋನ್ ಮಾಡಿದ್ರು, ಸರ್ ನನ್ನ ಕಾನ್ಸ್ಟಿಟ್ಯೂಯೆನ್ಸಿ ಎಲ್ಲ ನೀವು ಮಾಡ್ತಿರೋದು ಅಲ್ಲಿ, ನಾನು ಹೆಂಗ್ ಬರ್ಲಿ ಸರ್, ಅಲ್ಲಿ ಯಾರಾದ್ರೂ ಸಬ್ ಇನ್ಸ್ಪೆಕ್ಟರ್ನ ಚೂಸ್ ಮಾಡ್ಕೊಳ್ಳಿ ಅಂತ ನಾನು ಪಾಪ ಸರ್ಗೆ ಹೇಳಿದೆ. ಇಲ್ಲ ಅವ್ರು ಯಾರು ಬೇಡ, ನನಗೆ ನೀವೇ ಬರಬೇಕು, ನಿಮ್ಮನ್ನೇ ನಾವು ಇನ್ವೈಟ್ ಮಾಡೋದು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಥ್ಯಾಂಕ್ ಯು ಸರ್. ಇದೊಂದು ಸುಂದರ ಕಾರ್ಯಕ್ರಮಕ್ಕೆ ನನ್ನ ಇನ್ವೈಟ್ ಮಾಡಿ ಇಷ್ಟು ಜನಗಳ ಆಶೀರ್ವಾದ ನನಗೆ ಸಿಗೋ ತರ ಮಾಡಿದ್ದೀರಾ. ಅದಕ್ಕೆ ನಾನು ಯಾವಾಗ್ಲೂ ಚಿರೋಣಿ ಆಗಿರ್ತೀನಿ ಸರ್. ಥ್ಯಾಂಕ್ ಯು ಸರ್. ಇದಕ್ಕೆಲ್ಲ ಕಾರಣ ನಮ್ಮ ಅಸೋಸಿಯೇಷನ್, ನಮ್ಮ ಹೆಣ್ಮಕ್ಳು. ಈ ಹೆಣ್ಮಕ್ಳು ಎಲ್ಲ ಹಬ್ಬಗಳು ಇಲ್ಲಿ ಆಚರಣೆ ಮಾಡಿಬಿಟ್ರು. ತುಂಬಾ ಸಂತೋಷ ಆಯ್ತು. ಒಳ್ಳೆ ಸಂಗೀತ ಕೂಡ ಇತ್ತು. ತಾವೆಲ್ಲ ಬಂದು ಭಾಗವಹಿಸಿದ್ದೀರಾ, ಅದೇ ಸಂತೋಷ. ನನ್ನ ಪುಣ್ಯ, ನಾನು ಈ ಜಾಗದಲ್ಲಿ ಕಾರ್ಪೊರೇಟರ್ ಆಗಿರೋದು, ನಾನು ಈ ಜಾಗದಲ್ಲಿ ಹುಟ್ಟಿರೋದು ಕೂಡ ನಮ್ಮ ಪುಣ್ಯನೇ. ನಾವೆಲ್ಲ ಒಂದು ಕುಟುಂಬದ ತಾಯಿಯಂದಿರು, ಅಕ್ಕಂದಿರು, ನಮ್ಮಲ್ಲಿ ಅಣ್ಣ ತಮ್ಮಂದಿರು, ನಮ್ಮ ಅಸೋಸಿಯೇಷನ್ನು, ನಾವೆಲ್ಲರೂ ಒಗ್ಗಟ್ಟಾಗಿ ಒಂದು ಕುಟುಂಬದ ಥರ ನಾವು ಮಾಡ್ತಾ ಇದ್ದೀವಿ.
ಈ ಮುಂದೇನೂ ನಾನು ಇರ್ದಿರೋವರೆಗೂ ನಿಮ್ಗೆಲ್ಲ ರೀತಿಯಲ್ಲೂ ಸಹಕಾರ ನೀಡ್ತೀನಿ. ನಿಮ್ಮ ಸಹಕಾರ ಆಶೀರ್ವಾದ ಇರಲಿ ಅಂತೇಳಿ ಈ ಮಹಿಳಾ ದಿನಾಚರಣೆ ತುಂಬಾ ಚೆನ್ನಾಗಿ, ಇನ್ನೊಂದು ಸ್ವಲ್ಪ ಅರ್ಧ ಗಂಟೆ ಇದ್ದಿದ್ರೆ ಇನ್ನ ಇದೆಯೇನೋ ನೋಡ್ತಾ ಇದ್ವು, ಅಷ್ಟು ಚೆನ್ನಾಗಿತ್ತು. ಆದ್ರೆ ಬೇಗನೆ ಮುಗಿದೋಯ್ತು. ಸ್ವಲ್ಪ ಹೊತ್ತಿದ್ದಿದ್ರೆ ಚೆನ್ನಾಗಿತ್ತು. ಆದ್ರೆ ಎಲ್ಲ ಹಬ್ಬಗಳು ಕೂಡ ಕಿಚನ್ನು ಯಾವ ಹಬ್ಬನೂ ಬಿಟ್ಟಿಲ್ಲ, ಎಲ್ಲ ಹಬ್ಬಗಳು ಕೂಡ ಮಾಡ್ಬಿಟ್ರೆ. ನಾನೊಂದು ನಿಮಗೆ ರಿಕ್ವೆಸ್ಟ್ ನನ್ನ ಕಡೆಯಿಂದ, ನೀವೆಲ್ಲ ಇಷ್ಟು ಚೆನ್ನಾಗಿ ಮನೆ ಕೆಲಸ ಮಾಡಿ ಎಲ್ಲ ಮಾಡಿ ಎಲ್ಲರೂ ಮದುವೆ ಆಗಿರೋರೆ, ಆಲ್ಮೋಸ್ಟ್ ಒಬ್ರು ಏನೋ ಇಲ್ಲದೆ ಇರ್ಬೋದೇನೋ, ಎಲ್ಲರೂ ಮದುವೆ ಆಗಿರೋರೆ. ಅದೇ ಸಂತೋಷ. ಎಲ್ಲ 16-18 ವರ್ಷದ ತರ ನೀವು ಎಷ್ಟು ಚೆನ್ನಾಗಿ, ನಿಮ್ಗೆ ಯಾರು ಹೇಳ್ಕೊಡ್ಲಿಲ್ಲ, ನೀವೇ ಇಲ್ಲಿ ಕಲ್ತ್ರಿ ಅಲ್ವಾ? ನೀವೇ ಇಲ್ಲಿ ಕಲ್ತಿ ಎಷ್ಟು ಚೆನ್ನಾಗಿ ಮಾಡಿದ್ರಿ. ಆದ್ರೆ ಮುಂದಿನ ವರ್ಷ ಮಹಿಳಾ ದಿನಾಚರಣೆಗೆ ಈ ಸ್ಟೇಜು ಇನ್ನೊಂದು 10-15 ಅಡಿ ದೊಡ್ಡದು ಮಾಡ್ಬಿಡ್ತೀನಿ. ರಾಷ್ಟ್ರೀಯ ವಿಶ್ವ ಮಹಿಳಾ ದಿನದ ಅಂಗವಾಗಿ LCH ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ ರವರು ಪುಷ್ಪ ಪ್ರದರ್ಶನದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದವರಿಗೂ ಹಾಗೂ ಇದರಲ್ಲಿ ಬಹುಮಾನ ಗಳಿಸಿದವರಿಗೂ ಬಹುಮಾನಗಳನ್ನು ವಿತರಿಸಲಾಯಿತು. ಅಲ್ಲದೆ ಈ ಕಾರ್ಯಕ್ರಮದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಆಯೋಜಿಸಲಾಗಿತ್ತು. ಈ ಎಲ್ಲದರ ಬಗ್ಗೆ ಒಂದು ವರದಿ ಇಲ್ಲಿದೆ. ತಾನೇ ಗೋಕುಲಕ್ಕೆ ಬಂದ ಶಿವ ಭವ ಭಯ ಹರ, ತಾನೇ ಗೋಕುಲಕ್ಕೆ ಬಂದ.
ಆನೆ ಮೊಗದವನಯ್ಯ ಪಾರ್ವತಿ ಪ್ರಾಣನಾಟ್ಯ ಪ್ರವೀಣ ಭಕುತಾಧೀನ ಪಾವನ ಜಾಹ್ನವಿಧರ ಹರ ಕಣಲು ವೇಣು ಪ್ರವೀಣ ವಿನೋದನ ತಾನೇ ಗೋಕುಲಕ್ಕೆ ಬಂದ ಶಿವ ಭವ ಭಯ ಹರ ತಾನೇ ಗೋಕುಲಕ್ಕೆ ಬಂದ.